ಯಾರು ನಿಮಗೆ ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏನಪ್ಪ ಅಂದರೆ, ಯಾರು ನಿಮಗೆ ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ದಯವಿಟ್ಟು ಅವ್ರ ಹಿಂದೆ ಹೋಗಬೇಡಿ. ನಾವು ಕೆಲವು ಸಲ ತುಂಬ ಕೇರ್ ಮಾಡ್ತೀವಿ, ತುಂಬ ಟ್ರೈ ಮಾಡ್ತೀವಿ, ಅವ್ರು ನಮ್ಮನ್ನು ನೋಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡ್ತೀವಿ. ಆದರೆ ನಿಜವಾಗಿ ನೋಡಿದ್ರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಟೈಪ್ ಮಾಡ್ತಾರೆ, ಅವ್ರು ಮಾತಾಡ್ತಾರೆ, ಅವ್ರು ನಮಗೂ ನೋಡ್ತಾರೆ, ನಮ್ಮನ್ನು ಇಗ್ನೋರ್ ಮಾಡಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಕೆಲವು ಸಲ ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಬಿಡ್ತೀವಿ. ಯಾರಿಗಾಗಿ ವೆಯ್ಟ್ ಮಾಡ್ತೀವಿ, ಮೆಸೇಜ್ಗೆ ರಿಪ್ಲೈ ಬರುತ್ತೆ ಅಂತ ತುಂಬ ವೆಯ್ಟ್ ಮಾಡ್ತೀವಿ. ಒಂದು ಕಾಲ್ ಬರುತ್ತೆ, ಒಂದು ಮೆಸೇಜ್ ಬರುತ್ತೆ, ಆದರೆ ಅದು ಬಂದಿಲ್ಲ ಅಂದರೆ ಅದು ನಿಮ್ಮ ಫಾಲ್ಟ್ ಅಲ್ಲ. ಅದಕ್ಕೆ ಸಿಂಪಲ್ ರೀಸನ್ ಇದೆ ಕಣ್ರಿ, ನೀವು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅಂತ. ಇದು ಕೇಳೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸುತ್ತೆ, ಆದರೆ ಇದು ನಿಜವಾದ ಟ್ರುತ್. ಯಾರು ನಿಮಗೆ ವ್ಯಾಲ್ಯೂ ಕೊಡ್ತಾರೆ ಅವ್ರು ನಿಮ್ಮನ್ನು ಯಾವಾಗಲೂ ಮಿಸ್ ಮಾಡ್ತಾರೆ. ಅವ್ರು ನಿಮ್ಮ ಜೊತೆ ಮಾತಾಡೋಕ್ಕೆ ಚಾನ್ಸ್ ಹುಡುಕ್ತಾ ಇರ್ತಾರೆ. ಯಾರು ಇಗ್ನೋರ್ ಮಾಡ್ತಾರೆ ಅವ್ರು ನಿಮ್ಮ ಲೈಫ್ನಲ್ಲಿ ಇರಬೇಕು ಅಂತ ಇಲ್ಲ. ಅದಕ್ಕೆ ದಯವಿಟ್ಟು ಯಾರಿಗಾಗಿಯೂ ನಿಮ್ಮನ್ನು ಕಡಿಮೆ ಮಾಡ್ಕೋಬೇಡಿ. ನಿಮ್ಮ ಲೈಫಲ್ಲಿ ಯಾರು ಬಂದರು ಹೋದ್ರು ಹೋಗಿದ್ರು ನಿಮ್ಮ ವ್ಯಾಲ್ಯೂ ಯಾವತ್ತೂ ಚೇಂಜ್ ಆಗಲ್ಲ ಕಣ್ರಿ. ನೀವು ಯಾರಂದರೆ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೋಬೇಕು, ಲವ್ ಮಾಡ್ಕೋಬೇಕು. ಒಂದು ದಿನ ನಿಮಗೆ ನಿಜವಾಗಿ ವ್ಯಾಲ್ಯೂ ಕೊಡುವ ಜನ ಸಿಗ್ತಾರೆ. ಆದರೆ ಅದಕ್ಕೆ ಮುಂಚೆ ನಿಮ್ಮ ವ್ಯಾಲ್ಯೂ ನೀವೇ ಅರ್ಥ ಮಾಡ್ಕೋಬೇಕಣ್ರಿ, ಬೇರೆ ಯಾರಿಂದನೂ ಆಗಲ್ಲ. ನಿಮಗೂ ಇದು ರಿಲೇಟೆಡ್ ಆಗಿದೆಯಾ? ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಹೊಸ ಸ್ಟೋರಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಥ್ಯಾಂಕ್ ಯು.